ಹಾಗಾದ್ರೆ ಬಹಳ ಕುತೂಹಲ ಮೂಡಿಸ್ತಾ ಇರುವಂತದ್ದು ಇಲ್ಲಿ ತನಕ ನಮಗಾಗಿರುವಂತಹ ನಷ್ಟ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿರಲಿಲ್ಲ. ಮೊದಲ ಬಾರಿಗೆ ಅನಿಲ್ ಚೌಹಾಣ್ ಅವರು ಹೌದು ನಮಗೆ ಜೆಟ್ ನಷ್ಟ ಆಗಿರುವಂತದ್ದು ಹೌದು ಅಂತ ಹೇಳಿದ್ದಾರೆ. ಇಂಡಿಯಾದ ಜೆಟ್ ನಷ್ಟ ಆಗಿದೆ, ಬಟ್ ಎಷ್ಟು ಅನ್ನುವಂತಹ ನಂಬರ್ಸ್ ಕೂಡ ಕೊಟ್ಟಿಲ್ಲ. ಅಂಡ್ ಇದು ಈಗ ಹೊಸ ಚರ್ಚೆಗೆ ಕಾರಣವಾಗುತ್ತಾ ಅನ್ನುವಂಥದ್ದು ಪ್ರಶ್ನೆ. ವಿಪಕ್ಷಗಳಿಗೆ ಇದೇ ಹೊಸ ಅಸ್ತ್ರ ಸಿಕ್ಕಂಗಾಗುತ್ತಾ ಅಂತ. ಆದ್ರೆ ನಷ್ಟ ಓಕೆ, ಈಗ ಎಷ್ಟು ನಷ್ಟ ಆಯಿತು, ಎಷ್ಟು ಜೆಟ್ ಬಿದ್ವು, ನಷ್ಟ ಆಗಿದ್ದು ಯಾವ ಜೆಟ್, ಇದು ಯಾವುದರ ಹೆಸರನ್ನು ಕೂಡ ರಿವೀಲ್ ಮಾಡಿಲ್ಲ ಅನಿಲ್ ಚೌಹಾಣ್ ಅವರು. ಆ್ಯಂಡ್ ಇನ್ನೊಂದು ಮಾಡಲೇಬೇಕಾದ್ರೆ ಖಂಡಿತವಾಗ್ಲೂ ಇಲ್ಲ, ರಫೇಲ ಅಥವಾ ಮಿಗ್ ವಿಮಾನವ ಅಥವಾ ಸುಖೋಯ ಯಾವುದನ್ನು ಹೊಡೆದಾಕಿದ್ದಾರೆ, ಯಾವ ಜೆಟ್ ಹೊಡೆದಾಕಿದ್ದಾರೆ ಅನ್ನುವಂಥದ್ದನ್ನ ಅನಿಲ್ ಚೌಹಾಣ್ ಅವರು ಹೇಳಿಲ್ಲ. ಆ್ಯಂಡ್ ನನಗೆ ಬಹಳ ಪ್ರಶ್ನೆ ಕಾಡ್ತಾ ಇರುವಂಥದ್ದು, ಇವೆಲ್ಲವನ್ನ ಬಹಳ ಇಂಚಾಗಿ ಹೇಳಲೇಬೇಕಾ? CDS ಅನಿಲ್ ಅವರು ಇದೀಗ ವಿಡಿಯೋ ಶೇರ್ ಮಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಲೀಡರ್ಸ್ಗಳು CDS ಅನಿಲ್ ಚೌಹಾಣ್ ಅವರ ವಿಡಿಯೋ ಅವರನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಲೀಡರ್ಸ್ಗಳು CDS ಅನಿಲ್ ಚೌಹಾಣ್ ಅವರು ಮಾತಾಡಿರುವಂತಹ ವಿಡಿಯೋವನ್ನ ಶೇರ್ ಮಾಡಿ ಕೆಲವೊಂದು ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. ಏನಂತ, ಹಾಗಾದ್ರೆ ಯಾವ್ದನ್ನು ಹೊಡೆದಾಕಿದ್ದಾರೆ ಹೇಳಿ, ಸಂಪೂರ್ಣ ಮಾಹಿತಿಯನ್ನ ಕೊಡಿ ಅಂತ. ಅವ್ರಿಗೆ ನಿಜಕ್ಕೂ ಒಂದು ಹೊಸ ಅಸ್ತ್ರವನ್ನ ಸಿಕ್ಕಂಗಾಗಿದೆ. ಕಾಂಗ್ರೆಸ್ನ ಲೀಡರ್ ಜೈರಾಮ್ ರಮೇಶ್ ಅವರು ಈ ಒಂದು ವಿಡಿಯೋ ತುಣುಕನ್ನ ಹಂಚ್ಕೊಂಡಿದ್ದಾರೆ. CDS ಅನಿಲ್ ಚೌಹಾಣ್ ಅವರು ಮಾತಾಡಿದಾರಲ್ಲ, ಆ ಒಂದು ವಿಡಿಯೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಏನು ಬರ್ದಿದ್ದಾರೆ ಅದರಲ್ಲಿ, ಏನು ಪ್ರಶ್ನೆ ಕೇಳಿದ್ದಾರೆ, ಅವ್ರಿಗೆ ಕಾಡ್ತಾ ಇರೋ ಪ್ರಶ್ನೆ ಏನು, ಕಾಂಗ್ರೆಸ್ಗೆ ಸಿಕ್ಕಿರೋ ಹೊಸ ಅಸ್ತ್ರ ಏನು ಅಂತ ನೋಡೋಣ. ಜೆಟ್ ನಷ್ಟದ ಬಗ್ಗೆ ಅನಿಲ್ ಚೌಹಾಣ್ ಅವರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಜೈರಾಮ್ ಅವರು, ಕಾಂಗ್ರೆಸ್ನ ಲೀಡರ್?